ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನೀವು ಮಾತಾಡಿದ್ದನ್ನೆಲ್ಲ ನಾವು ಪೇಷಂಟಾಗಿ ಕೇಳಿಸ್ಕೊಂಡಿದೀವಿ. ಇವಾಗ ನಾವು ಮಾತಾಡೋದನ್ನು ಪ್ಲೀಸ್ ಕೇಳಿಸ್ಕೊಡಿ. ನಾವು ಪ್ರೀತಿ ತೋರಿಸಿದಾಗ ಸ್ಕ್ರೋಲ್ ಮಾಡಿದ್ರಿ, ಸ್ನೇಹದ ಬಗ್ಗೆ ಮಾತಾಡಿದಾಗ ಅದನ್ನ ಸ್ಕಿಪ್ ಮಾಡಿದ್ರಿ. ಬಟ್ ಒಂದು ಓಪನ್ ಕಾನ್ವರ್ಸೇಷನ್ನ ನೀವೇ ಜಗಳ ಅಂತ ಅನ್ಕೊಂಡು ಅದನ್ನ ಲೈಕು, ಶೇರು, ಕಮೆಂಟು, ಡಿಬೇಟು, ಡಿಸ್ಕಷನ್ನು, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ, ಅದನ್ನ ವೈರಲ್ ಮಾಡೋದೇನು, ರೀಪೋಸ್ಟ್ ಮಾಡೋದೇನು, ಅಬ್ಬಬ್ಬಬ್ಬಾ, ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಕೊಡೋವಂಥ ಕಂಟೆಂಟ್ನ ನೀವು ತಿರುಗು ನೋಡೋದಿಲ್ಲ. ಬಟ್ ಇಂಥದ್ದು ಏನಾದರೂ ಒಂದು ಚಿಕ್ಕ ಕಾಂಟ್ರವರ್ಸಿ ನಡೀತಿದೆ ಅಂದ ತಕ್ಷಣ ಎಲ್ಲರೂ ಓಡ್ ಬಂದ್ಬಿಟ್ಟು ಅದನ್ನು ವೈರಲ್ ಮಾಡ್ತೀರಲ್ಲ. ಜನರು ನಮಗೆ ಏನೇನೆಲ್ಲ ಹೇಳ್ತಿದಾರೆ ಗೊತ್ತಾ? TRPಗೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ, ದುಡ್ಡು ತಗೊಂಡು ಸ್ಟೇಜ್ ಮೇಲೆ ಜಗಳ ಮಾಡ್ತಾ ಇದ್ದೀವಿ, 4 ಗೋಡೆ ಮಧ್ಯೆ ಇರಬೇಕಾಗಿರೋ ವಿಚಾರನ ತಗೊಂಬಂದು ಪಬ್ಲಿಕಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ ಫೈನ್, ಇದು ನಿಮ್ಮ ಒಪಿನಿಯನ್ ಆಗಿರ್ಬೋದು, ಬಟ್ ನಮಗೂ ಒಂದು ಒಪಿನಿಯನ್ ಇದೆ ಅಲ್ವಾ? 4 ಗೋಡೆ ಮಧ್ಯೆ ಇರಬೇಕಾಗಿರೋ ವಿಚಾರನ 4 ಗೋಡೆ ಮಧ್ಯೆನೇ ಇಟ್ಕೊಂಡಿದೀವಿ, ಡಿಸ್ಕಸ್ ಮಾಡಬೇಕಾಗಿರೋ ವಿಚಾರನ ಡಿಸ್ಕಸ್ ಮಾಡಿದೀವಿ. ಎಲ್ಲರ ಮನೆಗಳಲ್ಲಿ ನಡೆಯುವಂಥ ವಿಚಾರನ ನಾವು ಡಿಸ್ಕಸ್ ಮಾಡಿರೋದು. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹೆಣ್ಮಕ್ಳು ಅದನ್ನ ನೋಡಿ ನನಗೆ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಯಾವತ್ತೂ ಅನ್ಸಿರ್ಲಿಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೆ, ಬಟ್ ಈ ಎಪಿಸೋಡ್ ನೋಡಾದ್ಮೇಲೆ ನನಗೂ ಅನ್ಸುತ್ತೆ ಮ್ಯಾಮ್ ಶೇರ್ ಮಾಡ್ಕೋಬೇಕು ಅಂತ. ಅದರಲ್ಲೂ ಈ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಆಲ್ರೆಡಿ ವೈರಲ್ ಆಗಿರೋ ವಿಡಿಯೋನ ತಗೊಂಡು ಅದ್ರ ಮೇಲೆ ಅವ್ರ ಒಪಿನಿಯನ್ ಹೇಳ್ಬಿಟ್ಟು ಅದನ್ನ ಇನ್ನೊಂದು ವಿಡಿಯೋ ಮಾಡಿ ಅವ್ರು ಅದನ್ನ ಹಾಕ್ತಾರೆ. ಚಾನಲ್ ಅವ್ರು ಅದನ್ನ ಡಿಲೀಟ್ ಮಾಡಿಸ್ತಾರೆ. ತಕ್ಷಣ ಇನ್ನೊಂದು ವಿಡಿಯೋ ಬಂದ್ಬಿಡುತ್ತೆ ಅವ್ರದ್ದು. ಚಾನಲ್ ಅವರು ನಾನು ನಿಜ ಹೇಳಿದ್ದು ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ, ಇವಾಗ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ 1 ಮಿಲಿಯನ್ 1 ದಿನದಲ್ಲಿ ರೀಚ್ ಮಾಡಿಸಿ ಅಂತ. ನೀವು ಮಾಡ್ತಾರೆ TRP ಅಲ್ವಾ ಸ್ವಾಮಿ? ಇನ್ನೊಬ್ರಿಗೆ ಹೇಳೋಕ್ಕಿಂತ ಮುಂಚೆ ನಾನೇನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಕಂಡವ್ರ ಚಿತೆಯಲ್ಲಿ ಬಿಸಿ ಕಾಯಿಸ್ಕೊಳ್ಳೋದಲ್ಲ ಜೀವನ ಏನು, 4 ಜನಕ್ಕೆ ಒಳ್ಳೇದು ಮಾಡಬೇಕಾಗಿರೋದು ಅಷ್ಟೇ. ನೀವು ಕಂಟೆಂಟ್ ಕೊಡ್ತೀರಾ ಅಂತಂದ್ರೆ ಸೆನ್ಸಿಬಲ್ ಆಗಿರೋ ಕಂಟೆಂಟ್ ಕೊಡ್ರಿ. ದಯವಿಟ್ಟು ನೀವು ಯೋಚನೆ ಮಾಡಿ, ಪ್ರಾಬ್ಲಮ್ ಇರೋದು ಪ್ರೋಗ್ರಾಮ್ ಅಲ್ಲ, ಅಥವಾ ನೆಗೆಟಿವ್ ಅನ್ನ ಮಾತ್ರ ಹುಡುಕಿ ಅದನ್ನ ವೈರಲ್ ಮಾಡೋ ಅಂತ ನಿಮ್ಮ ಅಭ್ಯಾಸದಲ್ಲ. ಪ್ಲೀಸ್ ಥಿಂಕ್. ಥ್ಯಾಂಕ್ ಯು.